ವರ್ತೂರ್ ಪ್ರಕಾಶ್ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಯಂತೂ ನಡೀತಾ ಇದೆ. ಎಸಿಪಿ ಕಡೆಯಿಂದ ವಿಚಾರಣೆ ನಡೀತಾ ಇರುವಂತೂ ವಿಚಾರಣೆಗೆ ಬರ್ತಾ ಇದ್ದಂಗೆ ತಂಡ ಹೊಡೆದಿದ್ದಾರೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸಿಪಿ ಗೀತಾ. ವಿಚಾರಣೆಗೆ ಬರ್ತಾ ಇದ್ದಂಗೆ ಅಥವಾ ವಿಚಾರಣೆಗೆ ಕೂರ್ತಿದಂತೆ ತಂಡ ಹೊಡೆದಿದ್ದಾರೆ ಮಾಜಿ ಸಚಿವರು. ಎಸಿಪಿ ಮುಂದೆ ಚಿನ್ನಾಭರಣ ಮತ್ತೆ ಹಣವನ್ನ ವಾಪಸ್ ಕೊಟ್ಟಿದ್ದಾರೆ ಪ್ರಕಾಶ್, ಅಂದ್ರೆ ವರ್ತೂರ್ ಪ್ರಕಾಶ್. 12 ಲಕ್ಷ ರೂಪಾಯಿ ನಗದು, 3 ಬ್ರಾಸ್ಲೆಟ್ ಮತ್ತೆ ಚಿನ್ನದ ಉಂಗುರವನ್ನ ವಾಪಸ್ ನೀಡಿದ್ದಾರೆ. ವಾಪಸ್ ಕೊಟ್ಟ ತಕ್ಷಣ ಈ ಕೇಸ್ ಇಲ್ಲೇ ಕ್ಲೋಸ್ ಆಗೋದಿಲ್ಲ. ಸೊ ಈಗ ಕೊಟ್ಟಿರೋದನ್ನ ವಾಪಸ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು, ಹೇಗೆ ಪರಿಚಯ ಆದರು, ಯಾಕೆ ಇವರು ಪರಿಚಯ ಮಾಡಿಕೊಂಡ್ರು, ಅವಳು ಯಾಕೆ ಇವರನ್ನ ಪರಿಚಯ ಮಾಡಿಕೊಂಡ್ರು, ಇದೆಲ್ಲ ಆಯಮದ ಮುಖಾಂತರ ತನಿಖೆ ಆಗುತ್ತೆ. ಈಗ ನನಗೆ ಗೊತ್ತೇ ಇಲ್ಲ, ನಾನು ಕೊಟ್ಟಿದ್ದನ್ನ ವಾಪಸ್ ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿಗೆ ಈ ಕೇಸ್ ಕ್ಲೋಸ್ ಆಗೋದಿಲ್ಲ. ಶ್ವೇತಗೌಡ ವಂಚಕಿ ಅಂತ ನನಗೆ ಗೊತ್ತಿರಲಿಲ್ಲ, ನನಗೂ ಶ್ವೇತಾಗೂ ಯಾವುದೇ ಸಂಬಂಧ ಇಲ್ಲ, ಉಡುಗೊರೆ ಅಂತ ನನಗೆ ಕೆಲ ಒಡವೆಯನ್ನ ಕೊಟ್ಟಿದ್ಲು. ಪೊಲೀಸರ ಮುಂದೆ ಈ ರೀತಿಯಾಗಿ ವರ್ತೂರ್ ಪ್ರಕಾಶ್ ಹೇಳಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಶ್ವೇತಾ ಬಗ್ಗೆ ಬಿಜೆಪಿಯ ನಾಯಕನ ಮಾತು ಇದೆ ನೋಡಿ. ಆರಂಭದಲ್ಲಿ ಅಂದರೆ ವಿಚಾರಣೆಗೆ ಹೋಗೋಕ್ಕಿಂತ ಮುಂಚೆ ವರ್ತೂರ್ ಪ್ರಕಾಶ್ ಇವರೇ ಫೇಸ್ಬುಕ್ಕಲ್ಲಿ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿರುವಂಥ ವ್ಯಕ್ತಿ ಈತ. ಅಲ್ಲೇ ಫ್ರೆಂಡ್ಶಿಪ್ ಆಗುತ್ತೆ. ಆ ಫೇಸ್ಬುಕ್ಕಲ್ಲಿ ಆಗಿರುವಂಥ ಫ್ರೆಂಡ್ ರಿಕ್ವೆಸ್ಟ್ ಏನಿದೆಯಲ್ಲ ಅಲ್ಲಿಂದ ವಾಟ್ಸಪ್ ತನಕ ಬರುತ್ತೆ. ಅದೆಲ್ಲದರ ವಿಚಾರಣೆ ನಡೀತಾ ಇದೆ. ವಾಪಸ್ ಕೊಟ್ಟಿದ್ದಾರೆ. ವಿಚಾರಣೆ ಅಂತೂ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಆಕೆ ನನಗೆ ಗೊತ್ತೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಆಕೆ ಕೊಟ್ಟಿರುವಂಥ ಒಡವೆಯನ್ನು ವಾಪಸ್ ಕೊಟ್ಟಿದ್ದಾರೆ. ವಾಪಸ್ ಕೊಟ್ಟರೆ ಕೇಸ್ ಇಲ್ಲೇ ಕ್ಲೋಸ್ ಆಗುತ್ತಾ? ಹೇಮಕುಮಾರ್, ಸದ್ಯಕ್ಕೆ ಇವತ್ತು ವರ್ತೂರ್ ಪ್ರಕಾಶ್ ಅವರು ಎಸಿಪಿ ಗೀತಾ ಅವ್ರ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಅದು 3ನೇ ಬಾರಿ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗಿರುವಂತದ್ದು. ಯಾಕಂತಂದ್ರೆ ಇವತ್ತು ಏನಾದ್ರೂ ವಿಚಾರಣೆಗೆ ಹಾಜರಾಗದೆ ಹೋಗಿದ್ರೆ ಅವರ ಬಂಧನ ಸಾಧ್ಯತೆ ಕೂಡ ಇತ್ತು. ಈಗ ಸದ್ಯಕ್ಕೆ ಬೆಳಗ್ಗೆ ಒಂದು 9:30ರಿಂದ 10 ಗಂಟೆ ಸುಮಾರಿಗೆ ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಆ ಸಂದರ್ಭದಲ್ಲಿ ಎಸಿಪಿ ಮುಂದೆ ಅವರು ಕೂತ ತಕ್ಷಣವೇ ಎಸಿಪಿ ಕೇಳುವಂತಹ ಪ್ರಶ್ನೆಗಳಿಗೆ ತಂಡ ಹೊಡೆದಿರುವಂತದ್ದು. 12,50,000 ನಗದು ಮತ್ತು 3 ಬ್ರೇಸ್ಲೆಟ್ ಮತ್ತು 1 ಚಿನ್ನದ ಉಂಗುರವನ್ನ ವರ್ತೂರ್ ಪ್ರಕಾಶ್ ಅವರು ಈಗ ವಾಪಸ್ ಕೊಟ್ಟಿರುವಂತದ್ದು. ಆಕೆ ಹೀಗೆ ಮಾಡ್ತಾಳೆ, ಆಕೆ ನನಗಂತ ಗೊತ್ತಿರ್ಲಿಲ್ಲ, ನನಗೂ ಶ್ವೇತಾ ಗೌಡಳಿಗೂ ಯಾವುದೇ ಸಂಬಂಧವಿಲ್ಲ, ಗಿಫ್ಟ್ ಅಂತ ನನಗೆ ಆಕೆ ಕೆಲ ಒಡವೆ ನೀಡಿದ್ದು ಅಂತ ಪೊಲೀಸರ ಮುಂದೆ ಈಗ ವರ್ತೂರ್ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಏನು ವಿಚಾರಣೆ ವೇಳೆ ಶ್ವೇತಾ ಗೌಡ ಸಂಬಂಧ ಹೇಳಿಕೆಯನ್ನು ಕೂಡ ವರ್ತೂರ್ ಪ್ರಕಾಶ್ ಕೊಟ್ಟಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಬೆಳಗ್ಗೆ ನಾವು ಕೆಲವೊಂದು ಫೋಟೋಗಳನ್ನು ಕೂಡ ಕೊಟ್ಟಿದ್ವಿ, ಅಂದ್ರೆ ವೈರಲ್ ಕೂಡ ಆಗಿತ್ತು. ವರ್ತೂರ್ ಪ್ರಕಾಶ್ ಅವರು ಈ ಏನು ಶ್ವೇತಾ ಗೌಡ ಹೇಳಿದ್ದಾಳೆ, ಈಕೆಯ ಜೊತೆ ಚಾಟಿಂಗ್ ಅನ್ನ ಮಾಡಿದ್ರು, ತಿರುಪತಿಗೆ ಹೋಗಿದ್ರು ಮತ್ತು ಈ ರಿಂಗ್ ನ ಒಂದು ಕೆಲವೊಂದು ಫೋಟೋಗಳಾಗಿರ್ಬೋದು ಮತ್ತು ಆಕೆಯ ಜೊತೆ ಸಲಿಗೆಯಿಂದ ಇದ್ರು ಮತ್ತು ಫೇಸ್ಬುಕ್ ನಲ್ಲಿ ಆಕೆಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸಿ ಆಕೆಯಿಂದ ಹಣ ಪಡ್ಕೊಂಡಿದ್ರು ಅನ್ನೋ ಒಂದು ಸುದ್ದಿಯನ್ನು ಕೂಡ ಬಿತ್ತರಿಸಿದ್ವಿ. ಅದರ ಮುಂದುವರಿದ ಭಾಗವಾಗಿ ಈಗ ಆಕೆಯಿಂದ ಪಡೆದುಕೊಂಡಿರುವಂತಹ ಹಣ ಆಗಿರ್ಬೋದು, ಚಿನ್ನದ ಉಂಗುರ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳನ್ನ ವಾಪಸ್ ಕೊಟ್ಟಿರುವಂತದ್ದು ಪೊಲೀಸರ ಮುಂದೆ. ಮತ್ತೊಂದು ಕಡೆ ಆಕೆ ಅನೇಕ ಸಲಿಗೆಯಿಂದಲೂ ಕೂಡ ಇವ್ರ ಜೊತೆ ಇದ್ಲು. ಅಂದ್ರೆ ಒಂದು ಕಡೆ ಗುಲಾಬ್ ಜಾಮೂನ್ ಅಂತ ಒಂದ್ ಕಡೆ ಸೇವ್ ಮಾಡ್ಕೋತಾಳೆ, ಮತ್ತೊಂದು ಕಡೆ ಪ್ರಭಾವಿಗಳ ಹೆಸರನ್ನ ಒಂದು ಸ್ವೀಟ್ ಗಳ ಹೆಸರಿನಲ್ಲಿ ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತು ಇವರು ಅಕ್ಟೋಬರ್ ತಿಂಗಳಲ್ಲಿ ತಿರುಪತಿಗೂ ಕೂಡ ಹೋಗಿದ್ರು ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಈಗ ವರ್ತೂರ್ ಪ್ರಕಾಶ್ ಏನೇ ಹೇಳ್ಬೋದು, ಆಕೆಯಿಂದ ನಾನು ಈ ರೀತಿಯಾದ ಪಡ್ಕೊಂಡಿದ್ದೆ ಗಿಫ್ಟ್ ಅಂತ ಹೇಳಿ ಆಕೆ ಕೊಟ್ಟಿದ್ದು. ಅಂದ್ರೆ ಆತ್ಮೀಯತೆ ಇದ್ರೆ ಮಾತ್ರ ಗಿಫ್ಟ್ ಅನ್ನ ಕೊಡುವಂತದ್ದು ಯಾರೇ ಆದ್ರೂ ಕೂಡ. ಆದ್ರೆ ನನಗೂ ಈ ಶ್ವೇತಾ ಗೌಡಳಿಗೂ ಆತ್ಮೀಯತೆ ಇಲ್ಲ ಅಂತ ಇವ್ರು ಹೇಳ್ತಾರೆ. ಆದ್ರೆ ಗಿಫ್ಟ್ ಅನ್ನು ಯಾಕೆ ಪಡೆದುಕೊಂಡ್ರು ಮತ್ತು ಇನ್ನೊಂದು ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಈ ಜ್ಯುವೆಲರಿ ಮಾಲೀಕನಿಗೆ ಈ ಯಾರು ವರ್ತೂರ್ ಪ್ರಕಾಶ್ ಅವರೇ ಹೋಗಿ ಈಕೆಯನ್ನ ಪರಿಚಯ ಮಾಡಿಸಿ, ಈಕೆ ಬಿಸ್ನೆಸ್ ವುಮನ್, ಈಕೆಗೆ ನೀವು ಚಿನ್ನವನ್ನ ಕೊಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಹೇಳಿಕೊಟ್ಟಿದ್ರು ಮತ್ತು ಆಕೆಗೆ ಚಿನ್ನವನ್ನು ಕೊಡಿಸೋದ್ರಲ್ಲಿ ಇವರು ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಮತ್ತು ಈಕೆಯ ಮೊಬೈಲ್ ಅನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಆದ್ರೆ ಒಂದು ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಚಿನ್ನಾಭರಣ ವಾಪಸ್ ಮತ್ತು ಹಣವನ್ನ ವಾಪಸ್ ಕೊಟ್ಟ ತಕ್ಷಣವೇ ಕೇಸಿಂದ ಯಾವುದೇ ಕಾರಣಕ್ಕೂ ಖುಲಾಸೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಕಳ್ಳತನವನ್ನ ಮಾಡಿ
ಅಥವಾ ಏನೋ ಒಂದು ಕೆಟ್ಟ ಕೆಲಸವನ್ನ ಮಾಡಿ ತದನಂತರ ಪೊಲೀಸರ ಮುಂದೆ ಬಂದು ವಾಪಸ್ ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ವರ್ತೂರ್ ಪ್ರಕಾಶ್ ಅವರ ಕೇಸು ಮುಂದೆ ಆಗುತ್ತೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಸದ್ಯಕ್ಕಂತೂ ACP ಅವರು ಕೇಳುವಂತಹ ಪ್ರಶ್ನೆಗೆ ವರ್ತೂರ್ ಪ್ರಕಾಶ್ ಅವರು ತಂಡ ಅಂತ ಹೊಡೆದಿದ್ದಾರೆ. ಇನ್ನು ಹೆಚ್ಚಿನ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಮುಂದಿನ ದಿನಮಾನಗಳಲ್ಲಿ ಈ ಪ್ರಕರಣದಲ್ಲಿ ಈ ವರ್ತೂರ್ ಪ್ರಕಾಶ್ಗೆ ಒಂದು ಸಂಕಷ್ಟ ತಂದಿರುವುದಂತೂ ಸುಳ್ಳಲ್ಲ. ಯಾಕಂತಂದ್ರೆ ನನಗೆ ಶ್ವೇತಾ ಗೌಡಳಿಗೆ ಪರಿಚಯ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಮತ್ತು ಆಕೆ ಕೊಟ್ಟಂತಹ 12.5 ಲಕ್ಷ ಹಣವನ್ನ ವಾಪಸ್ ಕೊಡ್ತಾರೆ, 3 ಬ್ರೇಸ್ಲೆಟ್ ವಾಪಸ್ ಕೊಡ್ತಾರೆ, ಉಂಗುರ ವಾಪಸ್ ಕೊಡ್ತಾರೆ. ಇದರ ಅರ್ಥ ಏನು ಅಂತ ಅವರೇ ಹೇಳ್ಬೇಕಾಗತ್ತೆ. ಸದ್ಯಕ್ಕಂತೂ ವಿಚಾರಣೆ ಮುಂದುವರಿತಾ ಇದೆ. ಇನ್ನೂ ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳಲಿದ್ದಾರೆ. ಮುಂದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ವಿಶ್ವನಾಥ್, ಇದರ ಜೊತೆಗೆ ಈತನ ಮಗನಿಗೂ ಕೂಡ ಸಂಕಷ್ಟ, ಈಗ ಮಗನಿಗೂ ಕೂಡ ನೋಟಿಸ್ ಹೋಗಿದೆ ಅಂತ ಹೇಳಿ, ಅಂದ್ರೆ ಅವರು ಕೂಡ ಭಾಗಿಯಾಗಿರ್ಬಹುದಾ ಹೇಗೆ ಅಂತ? ಈಗಾಗಲೇ ಬೆಳಗ್ಗೆ ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಅದರಲ್ಲೂ ಕೂಡ ಈ ವರ್ತೂರ್ ಪ್ರಕಾಶ್ ಅವರ ಕಿರಿಯ ಮಗ ನಿಖಿಲ್ ಏನಿದ್ದಾನೆ, ಈತನಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ. ಅಂತಂದ್ರೆ ಈ ಶ್ವೇತಾ ಗೌಡ ಜೊತೆ ಅನೇಕ ಬಾರಿ ಈತನು ಕೂಡ ಶಾಪಿಂಗ್ಗೆ ಹೋಗಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಇರುವಂತದ್ದು. ಮತ್ತು ಈಕೆಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ ಅವರ ಕೊನೆಯ ಮಗ ಏನಿದ್ದಾನೆ ಆತನು ಕೂಡ ಈಕೆ ಜೊತೆ ಸಂಭಾಷಣೆ ನಡೆಸೋದಾಗಿರ್ಬೋದು, ಚಾಟಿಂಗ್ ಅನ್ನ ಮಾಡೋದಾಗಿರ್ಬೋದು, ಇದನ್ನು ಕೂಡ ಮಾಡಿದ್ದಾನಂತೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆತನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನೋಟಿಸ್ ಕೊಟ್ಟಾದ್ಮೇಲೆ ಕಂಪ್ಲೀಟ್ ಆಗಿ ಈಗ ಆತನು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ವಿಚಾರಣೆಗೆ ಹಾಜರಾಗಿ ಮುಂದಿನ ಒಂದು ಏನು ಪ್ರೊಸೀಜರ್ ಏನಿರುತ್ತೆ ಅದರಲ್ಲೂ ಕೂಡ ಆತ ಭಾಗಿಯಾಗಬೇಕಾಗುತ್ತೆ, ಮತ್ತು ಪೊಲೀಸರು ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಹೀಗಾಗಿ ಆತನ ಮೇಲೂ ಕೂಡ ಏನಾದ್ರೂ ಕ್ರಮವನ್ನ ಕೈಗೊಳ್ತಾರ ಅಧಿಕಾರಿಗಳು ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ತಂದೆ ಮಗ ಇಬ್ಬರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಸಂಕಷ್ಟ ಎದುರಾಗಿದೆ. ಇನ್ನು ಕೊನೆಯ ಮಗ ಅಂದ್ರೆ ವರ್ತೂರ್ ಅವರ ಕೊನೆಯ ಮಗ ಏನಿದ್ದಾನೆ ಆತ ಏನಾದ್ರೂ ವಿಚಾರಣೆಗೆ ಬರ್ತಾನ ಅದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.